ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಸರ್, APMC ಕಾಯ್ದೆ ತಿದ್ದುಪಡಿ ಆಗಿತ್ತು. ಅದು ಬೆಳಗಾವಿ ಖಾಸಗಿದೊಂದು ಗೊಂದಲ ಇತ್ತು. ಏನು ಬಗೆಹರಿಸಿದ ಒಂದು ವರ್ಷ ರಾಜ್ಯದಲ್ಲಿ 4 ಇದ್ದಾರೆ. ಅದಕ್ಕೆ ಬೇರೆ ಆ್ಯಕ್ಟ್ ಮಾಡಿ ಅದನ್ನು ಅಬಾಲಿಷ್ ಮಾಡಲೇಬೇಕು. ಯಾಕೆಂದರೆ ನಿಮಗೆ ಸರ್ಕಾರಕ್ಕೆ ಬರ್ತಕ್ಕಂಥ ತೆರಿಗೆ ಅದು ಯಾವುದೋ ನಿಯಂತ್ರಣ ಇಲ್ಲ. ಅದು ನೋಡಿ, ನಿಯಂತ್ರಣ ಇಲ್ಲ ಅಂತಿಲ್ಲ. ನಿಯಂತ್ರಣ ರೆಗ್ಯುಲೇಟ್ ಮಾಡೋಕ್ಕೆ ಬರುತ್ತೆ. ಏನಾಗ್ತದೆ, ಸರ್ಕಾರಿ APMC ಇರಬೇಕನ್ನೋ ಕಾನ್ಸೆಪ್ಟ್ ಇತ್ತು. ಆದರೆ ಇನ್ ಬಿಟ್ವೀನ್ ಅದು ನಿಮ್ಗೆ ಗೊತ್ತಿದೆ, ಲೋಕಸಭೆಯಲ್ಲಿ ಬಿಲ್ ವಿಡ್ರಾ ಮಾಡಿದ್ಮೇಲೆ ಆ ಸಂದರ್ಭದಲ್ಲಿ 4 ಪ್ರೈವೇಟ್ APMC ಅಷ್ಟೇ. ಅದನ್ನು ಸರಿ ಮಾಡ್ತೀರಾ ಸರ್ ಗೊಂದಲ? ಅಂದರೆ ಬೆಳಗಾವಿ 100% ಸರ್, ಇವು ವೇಯಿಂಗ್ ಸ್ಕೇಲ್ಗಳು 2 ವರ್ಷ ಆಗ್ತಾವೆ ಹೇಳ್ತಾ ಇದ್ದೀರಿ, ಶುಗರ್ ಫ್ಯಾಕ್ಟ್ರಿಯಲ್ಲಿ ಹಾಕ್ತೀವಿ ಅಂತಂದ್ರೆ ಅನೌನ್ಸ್ಮೆಂಟ್ ಉಳಿದಿದೆ ಸರ್. ಅನೌನ್ಸ್ಮೆಂಟ್ ಆಲ್ರೆಡಿ ವೇಯಿಂಗ್ ಮೆಷಿನ್ನಲ್ಲಿ 2 ಟೈಪ್ ಇದೆ. ಮೊದಲು ಅನಲಾಗ್ ಸಿಸ್ಟಮ್ ಮೇಲೆ ಈ ವೇಯಿಂಗ್ ಮೆಷಿನ್ಸು ವೇ ಮಾಡ್ತಿದ್ರು ಫ್ಯಾಕ್ಟ್ರಿ ಒಳಗೆ. ಅದನ್ನೀಗ ಡಿಜಿಟಲೀಕರಣ ಮಾಡಿದ್ದೀವಿ. ಡಿಜಿಟಲ್ ವೇಯಿಂಗ್ ಮೆಷಿನ್ಸ್ ಮಾಡಿದ್ದೀವಿ. ಆಲ್ಮೋಸ್ಟ್ 72 ಮಷಿನ್ಸು 72 ಫ್ಯಾಕ್ಟ್ರೀಸ್ನಲ್ಲಿ ಆ ಥರ ಮಾಡಿ ಈಗ ಆಗಿದೆ. ಜೊತೆಗೆ ನಾವು ಕೂಡ ಸರ್ಪ್ರೈಸಿಂಗ್ಲಿ ರ್ಯಾಂಡಮ್ ಚೆಕ್ ಮಾಡಬೇಕಂತೇಳಿ ಒಂದು 10 ಕಡೆ ನಾವು ವೇಯಿಂಗ್ ಮೆಷಿನ್ಸ್ ಹಾಕಬೇಕು ಓನ್ ಅಂಥೇಳಿ ನಾವು ಡಿಸಿಷನ್ ತೊಗೊಂಡಿದ್ದೀವಿ. ಅದರ ಪ್ರಕಾರ ಮೊದಲು ಮೊಬೈಲ್ ಯೂನಿಟ್ 2 ಹಾಕ್ತೀವಿ. ಆಮೇಲೆ ಲೊಕೇಶನ್ಸ್ನಲ್ಲಿ ಎಲ್ಲೆಲ್ಲಿ ಜಾಗ ನಮಗೆ ಸಿಗ್ತದೆ, ಎಲ್ಲೆಲ್ಲಿ ಫ್ಯಾಕ್ಟ್ರಿ ಇದಾವೆ, ಎಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಅಂತ ಲೊಕೇಶನ್ಸ್ ಈಗಾಗಲೇ 5ರಿಂದ 6 ಸೆಲೆಕ್ಟ್ ಆಗಿದೆ. ಇನ್ನೊಂದು 2-3 ಬಾಕಿ ಇದೆ. ಅದು ಮಾಡಿದ್ರೆ ಬರೋ ಸೀಸನ್ನಲ್ಲಿ ಮುಗಿಸ್ತೀವಿ. ಸಕ್ಕರೆ ಕಾರ್ಖಾನೆ ಮಾಲೀಕರು ಕೆಲವೊಂದಿಷ್ಟು ಮಾಲೀಕರು ಬಿಲ್ಲನ್ನು ಕೊಡ್ತಿಲ್ಲ ಅನ್ನೋದು ಹೇಳಿದ್ಮೇಲೆ 80% ಈಗ ಆಲ್ಮೋಸ್ಟ್ ಕ್ಲಿಯರ್ ಮಾಡಿಸಿದ್ದೀವಿ. ಲಾಸ್ಟ್ ಟೈಮ್ 20,500 ಕೋಟಿ ಮೇಲೆ ಇತ್ತು. ಫುಲ್ 100% ಕೊಡಿಸಿದ್ರು. UP ಗೌರ್ಮೆಂಟು ಕೊಡಿಸಿಲ್ಲ, ಮಹಾರಾಷ್ಟ್ರ ಕೊಡಿಸಿಲ್ಲ, ಕರ್ನಾಟಕ ಮಾತ್ರ ಕೊಡಿಸಿಲ್ಲ. ಈ ಸರ್ತಿ ಕೂಡ ಸೀಸನ್ ಮುಗಿದ್ರೊಳಗೆ ನಾವು 100% ಮಾಡ್ತೀವಿ. ಮುಂದಿನ ಅವಧಿಗೂ ನಮ್ಮ CM ಸಿದ್ದರಾಮಯ್ಯನವರ ನೇತೃತ್ವ ಬೇಕಂತೇಳಿ ಸಾಕಷ್ಟು ಜನ ಶಾಸಕರು ಒತ್ತಾಯ ಮಾಡ್ತಾರೆ. ತಾವೇನೇ ಇಲ್ಲ ಅಂತ ಕೇಳಿದ್ದಾರೆ, ಅವರೇ ಇದ್ದಾರಲ್ಲ. ಮುಂದಿನ ಅವರೇ ಬೇಕಂತ. ಮುಂದಿನ ಅವರೇ ಇರ್ಬೋದು, ಅದ್ರಾಗ ಏನು ತಪ್ಪಿದೆ, ಅವರೇ ಇರ್ತಾರೆ. 5 ವರ್ಷ ಕಂಟಿನ್ಯೂ ಹೋಗ್ತಾರೆ ಸರ್. ನೋಡಿ, ಈಗ CM ವಿಷಯ ಅದು ಇಲ್ಲಿ ನಾನು ಹೇಳ್ತಕ್ಕಂಥ ಭವಿಷ್ಯ CLP ಮತ್ತು ಹೈಕಮಾಂಡ್ ಅವರಲ್ಲಿ 2 ಮಾತು ಇಲ್ಲ. ಇವರೇ ಪ್ರೆಸೆಂಟ್ಸ್ ಯಾರು ಚರ್ಚೆ ಆಗ್ತಿದೆ ಅಂತ ಸರ್? ನನಗೆ ಗೊತ್ತಿಲ್ಲ. ಮೇಲೆ ಕೇಳ್ತೀರಂತ ಚರ್ಚೆ ಇಲ್ಲ, ನಿಮ್ಮವರೇ ಹೇಳ್ತಿದ್ದಾರಲ್ಲ. ನನಗೂ ಈಗ ಕೇಳಿದ್ರಲ್ಲ, ನಾನು ಹೇಳಿದ್ದೆ ನಿಮ್ಮ ಮಂತ್ರಿಗಳ ಸಚಿವ ಹೇಳ್ತಾರೆ ಅವ್ರಿಗೇನು ಕೆಲಸ ಮಾಡೋಕ್ಕೆ ರೆಡಿ ಇದೆ. ಅದನ್ನು ಮಾಡಿದರೆ ಸಾಕು. ಇದ್ರ ಬಗ್ಗೆ ಏನು ಅವಶ್ಯಕತೆ ಇಲ್ಲಾರ್ದನ್ನ ಚರ್ಚೆ ಮಾಡಿ ಏನು ಇನ್ನೆಲ್ಲ ಹಾಕಿದ್ರು. ಓಕೆ ಸರ್. ಓಕೆ.